ಇವತ್ತು ಮೆಂತ್ಯ ಲಡ್ಡು ಮಾಡುವ. ಅದಕ್ಕೆ ನಾನಿಲ್ಲಿ ಕಾಯಿ ತುರಿ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಬೆಲ್ಲದ ನೀರೆಲ್ಲ ಕಾಯಿ ತುರಿಗೆ ಬಿಟ್ಟು ಅಂಟಾಗಬೇಕು. ನೋಡಿ, ಈ ರೀತಿ ಅಂಟಾಗಬೇಕು. ಈ ರೀತಿ ಮಾಡಿದರೆ ಮಾತ್ರ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗುತ್ತೆ. ಇವಾಗ ಇದಕ್ಕೆ ನಾನಲ್ಲಿ ಪುಡಿ ಮಾಡಿಟ್ಟಿರೋ ಮೆಂತ್ಯ ಪೌಡರ್ ಹಾಕ್ತಿದ್ದೇನೆ. ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೇನೆ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಬೇಕಿದ್ದರೆ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರೇನು ಹಾಕಲಿಕ್ಕಿಲ್ಲ, ಇದು ಬೆಲ್ಲದ್ದೇ ನೀರು ಬಿಟ್ಟು ಚೆನ್ನಾಗಿ ಉಂಡೆ ಮಾಡಲಿಕ್ಕೆ ಆಗುತ್ತೆ. ನೋಡಿ, ಈ ರೀತಿ ಉಂಡೆ ಮಾಡಿದರೆ ಆಯಿತು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಮೆಂತ್ಯ ಎಲ್ಲ ಇರೋದ್ರಿಂದ ಡೈಲಿ ಒಂದೊಂದು ಈ ರೀತಿ ಉಂಡೆ ಮಾಡಿ ತಿಂದರೆ ಒಳ್ಳೆಯದು. ನೋಡಿ, ಈ ರೀತಿ ಇವತ್ತು ಚಿತ್ರಾನ್ನ ಮಾಡುವ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾವು ಮೊದಲೇ ಎಲ್ಲ ರೆಡಿ ಮಾಡಿಕೊಟ್ಟು ಇಟ್ಟರೆ ನಮಗೆ ಅಡುಗೆ ಮಾಡೋದು ಈಸಿ ಆಗುತ್ತೆ. ಮೊದಲು ಇದು ಹಸಿಮೆಣಸಿನಕಾಯಿ, ಆಮೇಲೆ ಕಡಲೆ ಬೀಜ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಗ್ಗರಣೆಗೆ ಕಡಲೆಬೇಳೆ, ಸಾಸಿವೆ, ಆಮೇಲೆ ನಿಂಬೆ ರಸ ತಗೊಂಡಿದ್ದೇನೆ, ಎಣ್ಣೆ, ಆಮೇಲೆ ಉಪ್ಪು. ಇಷ್ಟು ನಮಗೆ ಬೇಕಿರುವ ಇಂಗ್ರೀಡಿಯೆಂಟ್ಸ್. ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅಡುಗೆ ಮಾಡೋಣ. ಆಮೇಲೆ ಅರಿಶಿನ ಪೌಡರ್ ಕೂಡ ಬೇಕು. ಮೊದಲಿಗೆ ಇಲ್ಲಿ ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಅರ್ಧ ಸ್ಪೂನ್ ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಈರುಳ್ಳಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಮಾಡೋ ರೀತಿ ನಾನು ತೋರಿಸ್ತಾ ಇದ್ದೇನೆ. ಚಿತ್ರಾನ್ನದಲ್ಲೂ ತುಂಬ ವೆರೈಟೀಸ್ ಇದೆ ನೋಡಿ. ಹಸಿಮೆಣಸು ಹಾಕ್ತಿದ್ದೇನೆ. ಹಸಿಮೆಣಸು ನಿಮಗೆ ಖಾರ ನೋಡಿ ಹಾಕಿ. ಚಿತ್ರಾನ್ನ ಯಾವಾಗಲೂ ಖಾರ ಖಾರ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಕರಿಬೇವು, ಇದು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೇನೆ. ಇದು ಬೇಕಿದ್ರೆ ನಿಮಗೆ ಗೊಜ್ಜು ಮಾಡಿ ಇಟ್ಕೊಂಡು ಆಮೇಲೆ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು. ರುಚಿಗೆ ಬೇಕಾದಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಇವಾಗ ಇದಕ್ಕೆ ಲೆಮನ್ ಜ್ಯೂಸ್ ಹಾಕ್ತಿದ್ದೇನೆ. ಇವಾಗ ನಮ್ಮದು ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ಇವಾಗ ಇದಕ್ಕೆ ರೈಸ್ ಹಾಕಿಬಿಟ್ಟು ಮಿಕ್ಸ್ ಮಾಡುವ. ಇದು ಸೋನಾ ಮಸೂರಿ ರೈಸ್. ನಿಮಗೆ ಎಷ್ಟು ಬೇಕು ಅಷ್ಟು ರೈಸ್ ಹಾಕ್ತಾ ಮಿಕ್ಸ್ ಮಾಡಿ. ನಮ್ಮದು ಚಿತ್ರಾನ್ನ ರೆಡಿ ಆಯಿತು. ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇವತ್ತು ನಾವು ಪಡವಲಕಾಯಿದ್ದು ಪಲ್ಯ ಮಾಡುವ. ಇದು ನಾನು ಕಟ್ ಮಾಡಿಟ್ಟಿದ್ದೇನೆ. 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ, ಒಗ್ಗರಣೆಗೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ. ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿಡಿ.
ಒಂದು ಸಣ್ಣ ಈರುಳ್ಳಿ, ಇದು ಸ್ವಲ್ಪ ಫ್ರೈ ಮಾಡಿ. 2 ಹಸಿಮೆಣಸು ಕಟ್ ಮಾಡಿ ಹಾಕ್ತಿದ್ದೇನೆ. ಇದು ಸಹ ಸ್ವಲ್ಪ ಹೊತ್ತು ಫ್ರೈ ಆಗಿ. ಇವಾಗ ಇದಕ್ಕೆ ನಾನು ಪಡವಲಕಾಯಿ ಹಾಕ್ತಿದ್ದೇನೆ. ಪಡವಲಕಾಯಿ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ. ಇವಾಗ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ, ಸ್ವಲ್ಪ ಅರಶಿನ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು, ಇಷ್ಟನ್ನು ಹಾಕಿ ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ನೋಡಿ, ಇದು ಪಡವಲಕಾಯಿ ಬೆಂದಿದೆ. ಇವಾಗ ಇದಕ್ಕೆ ಕಾಯಿ ತುರಿ ಹಾಕುವ. ಆಮೇಲೆ ಮಿಕ್ಸ್ ಮಾಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಪಡವಲಕಾಯಿ ಪಲ್ಯ ರೆಡಿ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಇಲ್ಲಿ ಮೊಳಕೆ ಬಂದ ಹುರುಳಿಕಾಳನ್ನು ಬೇಯಿಸಿಟ್ಟಿದ್ದೇನೆ. ಇದರ ಹುರುಳಿಕಾಳು ಏನಿದೆ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಬೇಕು ಚೆನ್ನಾಗಿ. ಆವಾಗ ಇದು ಸಾರು ದಪ್ಪ ಬರುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ. ನೋಡಿ, ಇಷ್ಟು ಪೇಸ್ಟ್ ಆದರೆ ಸಾಕು. ಕಾಳು ಸಾರು ಮಾಡಲಿಕ್ಕೆ ಮೊದಲಿಗೆ ತೆಂಗಿನ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, ಬೆಳ್ಳುಳ್ಳಿ, ಆಮೇಲೆ ಬ್ಯಾಡಗಿ ಮೆಣಸು, ಈರುಳ್ಳಿ ಹಾಕ್ತಿದ್ದೇನೆ. ಖಾರಕ್ಕೆ ಹಸಿಮೆಣಸು, ಕರಿಬೇವು. ಇವಾಗ ಇದಕ್ಕೆ ಹುಣಸೆ ರಸ ಹಾಕ್ತಿದ್ದೇನೆ. ಹುರುಳಿಕಾಳಿದ್ದು ಸಾರು, ಹುರುಳಿ ಬೇಯಿಸಿರೋ ನೀರು, ಆಮೇಲೆ ಈ ಕಡ್ದಿರೋ ಪೇಸ್ಟ್, ಹುರುಳಿ ಪೇಸ್ಟ್, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ಬೇಕಾದಷ್ಟು ಉಪ್ಪು, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಹುರುಳಿಕಾಳು ಸಾರು ರೆಡಿ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ.